ಎಸ್ ನೋಡಿದ್ರಲ್ಲ, ಇದು ಉಗಾರ ಕುರ್ದ ಜನರ ಸಮಸ್ಯೆ. ಅವರೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ಇಷ್ಟು ವರ್ಷಗಳ ಕಾಲ ಏನೂ ಸಮಸ್ಯೆ ಇರಲಿಲ್ಲ, ಈಗ 4 ವರ್ಷದಿಂದ ನಮಗೆ ಉಸಿರಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ವಯಸ್ಸಾದವ್ರ ಕತೆ ಏನು, ಉಸಿರಾಟ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅಂದರೆ ನಾವೇನಾದರೂ ಕಂಪ್ಲೇಂಟ್ ಮಾಡಿದರೆ ಕಂಪನಿಯ ಬಗ್ಗೆ ಅಥವಾ ಈ ಒಂದು ಘಟಕದ ಬಗ್ಗೆ ಯಾರೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನಾವೇನು ಮಾಡೋಣ, ಎಲ್ಲಿ ಹೋಗ್ಬೇಕು, ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳೇ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಅಂದರೆ ಏನು ಮಾಡೋಣ ಸ್ವಾಮಿ ನಾವು? ಇಷ್ಟು ವಯಸ್ಸಾಗಿ ನಮಗೆ ಉಸಿರಾಟ ಸರಿಯಾಗಿ ಆಗ್ತಾ ಇಲ್ಲ, ಕುಡಿಯೋ ನೀರು, ಶುದ್ಧ ನೀರು ಕೂಡ ಇಲ್ಲ ನಮ್ಮ ಊರಲ್ಲಿ. ಯಾಕೆ ಅಂತ ಅಂದರೆ ಈ ಫ್ಯಾಕ್ಟರಿನೇ ಕಾರಣ, ಈ ಎಥೆನಾಲ್ ಘಟಕವೇ ಕಾರಣ. ಬೂದಿ ಅಂತೂ ನಾವು ಬೈಕ್ ಮೇಲೆ ಹೋಗ್ತಾ ಇದ್ರೆ ಹಾಗೆ ನಾವು ಉಸಿರಾಡ್ತಾ ಇದ್ರೆ ಒಳಗಡೆನೆ ಹೋಗುತ್ತೆ. ಅದಾದ ನಂತರ ಕೆಮ್ಮು ನಿರಂತರವಾಗಿದೆ, ಕಫ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ನಮ್ಮ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಣ್ಣ ಮಕ್ಕಳು, ವಯಸ್ಸಾದವರ ಪಾಡು ಕೇಳೋರೇ ಇಲ್ಲ. ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಬೂದಿ ಬೂದಿ ಬೂದಿ, ಎಲ್ಲೆಲ್ಲೂ ಬೂದಿ. ಉದಾರ್ ಕುರ್ದ ಜನರ ನೀರು ಅಂದ್ರೆ ಜನ ನೀರನ್ನೇ ಕುಡಿಯಂಗಿಲ್ಲ, ಊಟ ಮಾಡಂಗಿಲ್ಲ, ಊಟದಲ್ಲೂ ಬೂದಿ, ಎಲ್ಲ ಕಡೆ ಬೂದಿ ಬೂದಿ. ಊಟ ಮಾಡಬೇಕು ಅಂತ ಹೊರಗಡೆ ಸುಮ್ಮನೆ ಕೂತ್ಕೊಂಡ್ರು ಬೂದಿ ಆ ಪ್ಲೇಟಲ್ಲೇ ಬರುತ್ತೆ ಗಾಳಿಗೆ. ಆ ಗಾಳಿ ಏನು ಶುದ್ಧವಾಗಿದೆಯಾ? ಇಲ್ಲ, ಅದು ಕಲುಷಿತ ಗಾಳಿನೇ. ಯಾಕೆಂತ ಹೇಳಿದ್ರೆ ಆ ಫ್ಯಾಕ್ಟರಿಯಿಂದ ಹೊರಸೂಸುತ್ತಲ್ಲ ದಟ್ಟವಾದ ಹೊಗೆ, ಅದೆಲ್ಲವೂ ಕೂಡ ಗಾಳಿಯಲ್ಲಿ ಸೇರ್ಕೊಂಡು ವಿಷ ಗಾಳಿಯಾಗಿದೆ. ಅಯ್ಯಯ್ಯೋ, ಉಗಾರ್ ಕುರ್ದ ಆಸ್ಪತ್ರೆಯಲ್ಲೂ ಬೂದಿ. ಊಟದಲ್ಲೂ ಬೂದಿ, ನೀರಲ್ಲೂ ಬೂದಿ. ಅಯ್ಯಯ್ಯೋ, ಉಗಾರ್ ಕುರ್ದ ಆಸ್ಪತ್ರೆಯಲ್ಲೂ ಬೂದಿ. ಮಧ್ಯರಾತ್ರಿ 3 ಗಂಟೆಯಲ್ಲಿ ವಾಸನೆ ಅಂದ್ರೆ ವಾಸನೆ, ಕೆಟ್ಟ ವಾಸನೆ ಬರುತ್ತೆ ಸರ್, ಉಸಿರಾಡಕ್ಕೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಜನ. ಗಬ್ಬು ನಾತಕ್ಕೆ ಉಗಾರ್ ಕುರ್ದ ಜನ ಬೇಸತ್ತು ಹೋಗಿದ್ದಾರೆ. ಬೋರ್ವೆಲ್ ಹಾಕಿದ್ರು ಕಪ್ಪು ನೀರು ಬರುತ್ತಂತೆ. ಯಾವ ಕಾಲದಲ್ರಿ ಬದುಕ್ತಾ ಇದೀವಿ ನಾವು? ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಹೋದ್ರೆ ಅಲ್ಲೂ ಕಪ್ಪು ಬೂದಿ ಅಂತೆ. ಆ ಆಸ್ಪತ್ರೆಯ ಒಳಗಡೆನೂ ಕಪ್ಪು ಬೂದಿ ಬಿದ್ದಿರುತ್ತೆ. ಇನ್ನು ಹುಷಾರಾಗಕ್ಕೆ ಸಾಧ್ಯನಾ? ಒಬ್ಬ ಮನುಷ್ಯ, ಅನಾರೋಗ್ಯ ಪೀಡಿತ ಮನುಷ್ಯ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಾಗ ಅಲ್ಲೂ ಕೂಡ ಕಪ್ಪು ಬೂದಿ ಆಸ್ಪತ್ರೆ ತುಂಬ ಬಿದ್ದಿರುತ್ತೆ. ಉಸಿರಾಡಿದರೆ ಆ ಕಪ್ಪು ಬೂದಿ ಎಲ್ಲ ಒಳಗಡೆ ಹೋಗುತ್ತೆ. ಇನ್ನು ಆ ಮನುಷ್ಯ ಹುಷಾರಾಗೋದಕ್ಕೆ ಸಾಧ್ಯನಾ? ಇದು ನಮ್ಮ ಪ್ರಶ್ನೆ. ಇದರ ಬಗ್ಗೆ ಆರೋಗ್ಯಾಧಿಕಾರಿಗಳು ಕೂಡ ಗಮನ ಹರಿಸ್ಬೇಕಲ್ವಾ? ಇಲ್ಲಿ ಕೇವಲ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಮಾತ್ರ ಅಲ್ಲ, ಈ ಜನ, ಇಷ್ಟೊಂದು ಜನ, ಇಡೀ ಊರಿಗೆ ಊರೇ ಕೆಮ್ತಾ ಇದೆ, ಕಫದಿಂದ ಬಳಲ್ತಾ ಇದೆ, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದೆ, ಕೆಟ್ಟ ನೀರು, ಕೆಟ್ಟ ವಾಸನೆ. ಒಂದು ಕಡೆ ಬೋರ್ವೆಲ್ ಹೊಡೆಸಿದ್ರೆ ಅಲ್ಲೆಲ್ಲ ಕಪ್ಪು ನೀರು ಬರುತ್ತಂತೆ, ವಿಷ ನೀರು, ವಿಷಾನೀಲ. ಇದರ ನಡುವೆ ಆ ಜನ ಬದುಕ್ತಾ ಇದ್ದಾರೆ. ಏನ್ರಿ ಪಾಪ ಮಾಡಿದ್ದಾರೆ ಉಗಾರ್ ಕುರ್ದ ಜನ? ಏನ್ ಪಾಪ ಮಾಡಿದ್ದಾರೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರೇ ಮಾತಾಡಿದ್ದಾರೆ. ಅವರ ಕಷ್ಟ ಕಾರ್ಪಣ್ಯವನ್ನ ಹೇಳ್ಕೊಂಡಿದ್ದಾರೆ. ಈ ಫ್ಯಾಕ್ಟರಿಯಿಂದ ಅವ್ರಿಗೆ ಏನಾಗ್ತಾ ಇದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ನೋಡೋಣ ಬನ್ನಿ. ಘಟಕದಿಂದ ರಾತ್ರಿ 3 ಗಂಟೆ ವಾಸ್ ಹಿಂಗ್ ಬಿಡ್ತಾರಲ್ಲ, ಮನುಷ್ಯ ಪ್ರಾಬ್ಲಮ್ ಒಂದ್ಸದ ಉಸಿರು ಗಟ್ಟಸಂಗ ಆಗೈತೆ. ಸಣ್ಣ ಮಕ್ಳು ಪೂರ್ತಿ ಕೆಮ್ಮ್ರಿ, ವಯಸ್ಸಾದವ್ರಿ. ಮತ್ ಕೆಮ್ರಿಗೆ ನೋಡ್ರಿ ನಮ್ಗೆ 15 ದಿವಸ ಕೆಮ್ಮು ಕಮ್ಮಿ ಆಗತೈತಿ, ಅಷ್ಟು ಇದು ಪ್ರಾಬ್ಲಮ್ ಆಗೈತೆ. ಬೂದಿದ್ ಹಿಂಗ ಆಗೈತ್ರಿ. ಈಗ ಒಂದ್ 2 ದಿವಸ ಜರ ಕಮ್ಮಿ ಆಗೈತ್ರಿ. ಇಲ್ಲ ಬೂದಿ ಕಂಟಿನ್ಯೂ ಅದ್ರಿ ಇಲ್ಲಿ ಕಂತಿದ್ ನೋಡ್ರಿ ನಿಮ್ಗೆ ಇಲ್ಲೆಲ್ಲ ಐತಿ ಬೂದಿ. ಹೀಗಾಗಿ ಮನಿಯೊಳಗೆಲ್ಲ ರೀ ಬೂದಿ ಬಿದ್ದು ಸಣ್ಣ ಹುಡುಗರು ಕಣ್ಣಾಗ್ರಿ, ಮತ್ ನೀರ್ ಒಳಗ್ರಿ, ಊಟ ಒಳಗ್ರಿ ಬಾಳ ಪ್ರಾಬ್ಲಮ್ ಆಗೈತಿ. ಸ್ಮೆಲ್ ಭಾಳ ಐತ್ರಿ. ಯಾರು ಅಧಿಕಾರಿ ಇದ್ ಮಾಡಬಾರ. ಈಗ ಬರ್ತಾರ್ರಿ, ಒಂದ್ 2 ನಿಮಿಷ ನೋಡ್ತಾರ್ರಿ, ಹೋಗ್ತಾರ್ರಿ, ಮಾಡುನು ನೋಡುನು ಇದು ನಡೆದೈತಿ. ಹಿಂಗಾಗಿ ಏನೋ ಇದಾಗೈತಿ, ಪ್ರಾಬ್ಲಮ್ ಆಗೈತಿ. ಫ್ಯಾಕ್ಟರಿ ನದಿಗೆ ಹೊಂಟಾರ, ಮತ್ತೆ ಎಲ್ಲಿ ಹೋಗೋದು? ಎಲ್ಲಿ ಕುಡಿದ್ರ ಅದನ್ನ ಅವಾಗ ಕುಡಿದ್ರ ಮತ್ತೆ ಆರಾಮ ಇದು ಮಾಡಿದ್ರ ಜನಗಳು ಕರ್ಗೊಳಾಗ್ಯಾವ. ಸಣ್ಣ ಹುಡುಗರು ಆಜಾರಿ ಬಿದ್ದಾವ. ಊರಾದಾಗ ನಮ್ಮ ಊರ ಅಂದ್ರೆ ಪೂರ್ತಿ ಇದಾಗೈತ್ರಿ.
ಎಷ್ಟ್ ಹೇಳು ಏನು ಸಮಸ್ಯೆನು ಬಗೆಹರಿ ಅವ್ರು ಏನ್ ಬಂದ್ ಆಗ್ಬೇಕು ಬೂದಿ ಆದ್ರ ನೋಡಿ ಮನಿ ಒಳಗ್ರಿ ಅಡಿಗೆ ಮನಿ ಒಳಗದ ನಮ್ ಫೋಟೋ ತೋರ್ಸನ್ ನಮಗ್ರಿ ಇದು ಇಲ್ಲಿ ನಾವ್ ಗಾಡಿ ಮ್ಯಾಗ ಅದ ತಿರ್ಗಾಡ್ತೇವ್ರಿ ಕಣ್ಣಾಗ ಬಾಳ ಬೂದಿ ಐತ್ರಿ ಗಾಡಿ ಮ್ಯಾಗ ಅಡ್ಡಾಡತ್ನಾಗ್ರಿ ಮನ್ಯಾಗೆಲ್ಲ ಬರಾಯ್ತ್ರಿ ಮತ್ತೆ ಇಲ್ಲಿ ನಾವು ವಾಟರ್ ಸರ್ವಿಸ್ ಮಾಡ್ತೇವ್ರಿ ಅದ್ರಾಗ ಬಿ ನೀರ ನೆಗದಿ ಬೂದಿ ಬೀಳಾಯ್ತ್ರಿ ಕ್ಯಾನ್ಗಳೆಲ್ಲ ತುಂಬುತ್ನಾಗೆಲ್ಲ ನೀರ್ ಯಾಕೆ ಎಲ್ಲಿಂದ ಬರ್ತೈತ್ರಿ ಇದೆಲ್ಲ ಇಲ್ಲಿ ನಮ್ಮ ಉಗಾರ್ ಶುಗರ್ ಫ್ಯಾಕ್ಟ್ರಿ ಫುಲ್ ದಪ್ಪ ಕೆಮ್ಮ ನೆಗಡಿ ಇದು ಫುಲ್ ಜೋರ್ ನಡೆದೈತಿ ಹಿಂಗ್ ದಪ್ಪಾರೆ ಬಾಳ ಜೋರ್ ನಡೆದೈತಿ ಇರೋರ್ಲೆ ಬಾಳ ಬರ್ತಾವ ಗಾಡಿಗಳೆಲ್ಲ ಕರಿ ನೀರ ಎಲ್ಲಾ ಬೋರ್ಗಳು ಹೊಡೆದ್ರ ಬೋರ್ನ್ಯಾಗ ಕರಿ ನೀರ ಮಿಕ್ಸ್ ಆಗೈತ್ರಿ ಹಿಂಗೆಲ್ಲಾ ಸಮಸ್ಯೆಗಳು ಹಲವಾರು ಸಮಸ್ಯೆ ಆಗ್ತಾವ ಏನ್ ಅದರ ಒಂದ್ ನಿವಾರಣೆ ಮಾಡಿ ಕೊಡ್ರಿ ನಮ್ಗೆ ಒಂದ್ ಮನಿ ಉಗಾರ್ ಶುಗರ್ ವರ್ಕ್ಸ್ ಲಿಮಿಟೆಡ್ ಉಗಾರ್ ಕುರ್ದ್ ಅಂತಾರಿ ಉಗಾರ್ ಗ್ರಾಮದಲ್ಲಿ ಒಂದು ಸಕ್ಕರೆ ಘಟಕ ಮೊದಲ ಸ್ಥಾಪನೆ ಮಾಡಿದ್ರು ಅದ್ರ ನಂತರ ಅವರ ಒಂದೊಂದೊಂದು ಪ್ರಾಡಕ್ಟ್ ಎಕ್ಸ್ಪಾನ್ಷನ್ ಮಾಡ್ಕೊತ ಹೋದ್ರು ಆದ್ರೆ ಈಗ ಎಕ್ಸ್ಪಾನ್ಷನ್ ಅಂದ್ರೆ ಏನ್ರಿ ಇಲ್ಲಿಗಲ್ ಪ್ರಾಪರ್ಟಿ ಎಲ್ಲ ವಿದೌಟ್ ಏನೇ ಮಾಡುಲ್ಲ ನೋಂದ್ ಮಾಡುಲ್ಲ ಅವ್ರ ಎಥನಾಲ್ ಪ್ಲಾಂಟ್ ಘಟಕ ಒಂದು ಸ್ಥಾಪನೆ ಮಾಡ್ಯಾರ ಅದರಿಂದ ಒಂದ್ ತರದ ಸ್ಮೆಲ್ ಮತ್ತು ಹೊರಗೆ ಬೀಳ್ತಾ ಇದೆ ಅದರಿಂದ ಸಣ್ಣ ಹುಡುಗರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲಾ ಎದಿಗಟ್ಟು ಗಚ್ಚಾಗುದ ಎಲ್ಲಿ ನೋಡಿದ್ರು ಬರೀ ಬೂದಿನ ಐತಿ ಅದ ಬಾಯ್ಲರ್ ಎಲ್ಲಾ ಪ್ರಾಬ್ಲಮ್ ಇದಾವ್ರ ಅವ್ರು ಮೊದ್ಲಿನ ಎಲ್ಲಾ ಹಳಿ ಟೆಕ್ನಾಲಜಿ ಈಗಿನ ಟೆಕ್ನಾಲಜಿ ಸೂಟ್ ಆಗತ್ತಾವ ಅಲ್ಲ ಆರೋಗ್ಯದ ಸಮಸ್ಯೆ ಅಂದ್ರೆ ಏನೆಲ್ಲ ತೊಂದರೆ ಆಗತೈತ್ರ ಅಂತ ಈಗ ಹೆಚ್ಚು ವೃದ್ಧರಿಗೆ ಮತ್ತು ಹಾರ್ಟ್ ಅಟ್ಯಾಕ್ ದ ಪ್ರಾಬ್ಲಮ್ ಸಂಭವನೆ ಜಾಸ್ತಿ ಇದೆ ನೀವು ಸ್ವಲ್ಪ ಉಗಾರದ ಶ್ವಾಸಕೋಶ ತೊಂದರೆನೂ ಕೂಡ ಆಗುತ್ತೆ ಕಾಸಸ್ ಆಫ್ ಡೆತ್ ನೀವು ಎನ್ಕ್ವೈರಿ ಮಾಡ್ರಿ ಅಂದ್ರ ನೀವು ಎಲ್ಲಾ ಹಾರ್ಟ್ ಅಟ್ಯಾಕ್ ಅಂತ ತೋರಿಸಿದ್ರಿ ನೀವು ಗೌರ್ಮೆಂಟ್ ಲಿಟ್ರಲಿ ಪಾಪ ಜನ ಎಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ನಾವಲ್ಲ. ಕಾರಣಗಳನ್ನು ಕೂಡ ಅವರು ತಿಳಿಸ್ತಾ ಇದ್ದಾರೆ, ಅದಕ್ಕೆ ಏನು ಕಾರಣ ಮತ್ತು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಎಸ್, ಈ ಬಗ್ಗೆ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ಟ್ರೈ ಮಾಡ್ತಾ ಇದ್ದೀವಿ. ಅವರೇನಾದರೂ ಸಿಕ್ಕರೆ ಅವ್ರ ಬಗ್ಗೆನೂ ಅಂದರೆ ಇದ್ರ ಬಗ್ಗೆ ಅವರಿಗೆ ಪ್ರಶ್ನೆಯನ್ನು ಮಾಡ್ತೀವಿ.